दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯನ್ನು ಕಲಿತಾ ಇದ್ದೀವಿ. ಹಿಂದಿ ಕಲಿಬೇಕಾದ್ರೆ ಕೆಲವು ಸಲ ನಮ್ಗೇನು ಬೇಕಾಗುತ್ತೆ ಅಂದರೆ, ಯಾವ ಥರ ನಾವು ಕಾನ್ವರ್ಸೇಷನ್ನ ಮಾಡಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ಸೆಂಟೆನ್ಸ್ ಮಾಡೋದು ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ಮಾತಾಡಬೇಕಾದ್ರೆ ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಬೇಕಾದ್ರೆ, ನಾವು ಕೆಲವು ಕಾನ್ವರ್ಸೇಷನ್ಗಳನ್ನು ನೋಡಬೇಕಾಗುತ್ತೆ. ಅಂದರೆ ಸಂವಾದಗಳನ್ನು ನೋಡಬೇಕು. ಬನ್ನಿ ಆ ಥರದ ಒಂದು ಸಂವಾದವನ್ನು ಇವತ್ತು ನಾವು ನೋಡೋಣ. ವಿನಯ್ ವಿನಯ್ ಎಂಬ ಫ್ರೆಂಡ್ ಇದ್ದಾನೆ. ಅವನ ಫ್ರೆಂಡ್ ವಿವೇಕ್. ವಿವೇಕ್. ಸೊ ಇವರಿಬ್ಬರು ಏನು ಮಾತಾಡ್ತಾರೆ, ನಾವು ಡೈಲಿ ಲೈಫಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಮಾಡ್ತೀವಿ ಅದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿನಯ್ ವಿವೇಕ್ ಏ ದೋನೋ ದೋಸ್ತ್ ಹೇ. ಏ ದೋನೋ ಅಂದರೆ ಇವರಿಬ್ಬರು, ದೋಸ್ತ್ ಹೇ ಫ್ರೆಂಡ್ಸ್ ಆಗಿದ್ದಾರೆ. ವಿನಯ್ ಕೆಹತಾ ಹೇ ವಿವೇಕ್ ತುಮ್ ಕೈಸೆ ಹೋ. ವಿನಯ್ ಕೆಹತಾ ಹೇ ಅಂದರೆ ಹೇಳುತ್ತಾನೆ. ಕ್ಯಾ ಕೆಹತಾ ಹೇ ವಿವೇಕ್ ತುಮ್ ಕೈಸೆ ಹೋ ಅಂದ್ರೆ ಪೂಚ್ತಾ ಹೇ, ಕೇಳ್ತಾ ಇದ್ದಾನೆ. ಏನಂತ? ವಿವೇಕ್ ತುಮ್ ಕೈಸೆ ಹೋ, ವಿವೇಕ್ ನೀನು ಹೇಗಿದೀಯಾ ಅಂತ ಕೇಳ್ತಾ ಇದ್ದಾನೆ. ಕೈಸೆ ಹೋ ಅಂತ ಬಂದಿದೆ. ಸ್ತ್ರೀಲಿಂಗ ಹುಡುಗಿ ಇದ್ದಿದ್ರೆ ಕೈಸಿ ಹೋ ಅಂತ ಕೇಳ್ತಾ ಇದ್ದ, ಅಷ್ಟೇ ಚೇಂಜಸ್. ಓಕೆನಾ? ಸೊ ವಿವೇಕ್ ಕ್ಯಾ ಉತ್ತರ ದೇತಾ ಹೇ, ಮೈ ಠೀಕ್ ಹೂ. ನೋಡಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಬೇಕಾ? ಮೈ ಠೀಕ್ ಹೂ ವಿನಯ್. ಮೈ ಠೀಕ್ ಹೂ ವಿನಯ್. ತುಮ್ ಕೈಸೆ ಹೋ, ನೀನ್ ಹೇಗಿದ್ದೀಯಾ? ನೋಡಿ, ತುಮ್ ಕೈಸೆ ಹೋ. ವಿನಯ್ ಕ್ಯಾ ಕೆಹತಾ ಹೇ, ಮೈ ಭೀ ಠೀಕ್ ಹೂ. ನೋಡಿ, ಮೈ ಠೀಕ್ ಹೂ ನಾನು ಚೆನ್ನಾಗಿದ್ದೀನಿ. ಮೈ ಭೀ ಅಂತ ಬಂದರೆ ನಾನು ಕೂಡ ಅನ್ನೋ ಅರ್ಥ ಬರುತ್ತೆ. ಐ ಆಮ್ ಆಲ್ಸೋ. ಮೈ ಭೀ ಠೀಕ್ ಹೂ. ಅಬ್ ತುಮ್ ಕಹಾ ರೆಹತೆ ಹೋ. ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ದಾನೆ. ಅಬ್ ತುಮ್ ಕಹಾ ರೆಹತೆ ಹೋ, ಈಗ ನೀನು ಎಲ್ಲಿ ವಾಸವಾಗಿದೀಯಾ? ಈಗ ನೀನು ಎಲ್ಲಿದ್ದೀಯಾ? अब तुम कहाँ रहते हो? विवेक क्या उत्तर देता है? देखिए, मैं अब मैसूर में रहता हूँ. मैं ನಾನು अब ಈಗ ಮೈಸೂರ್ में रहता हूँ. ಮೈಸೂರಲ್ಲಿ ವಾಸವಾಗಿದ್ದೀನಿ. ಮೈಸೂರ್ में रहता हूँ. ಹುಡುಗಿಯಾಗಿದ್ರೆ रहती हूँ ಅಂತ ಬರ್ತಾ ಇತ್ತು ಅಷ್ಟೇ, ಏನು ಚೇಂಜಸ್ ಇಲ್ಲ. ಅವ್ರು ತುಮ್ ನೋಡಿ, ಮತ್ತೆ ನೀನು ಅವ್ರು ಅಂದರೆ ಮತ್ತೆ, ತುಮ್ ನೀನು, ಅವ್ರು ತುಮ್ ಅಂದರೆ ನೀನೆಲ್ಲಿ ವಾಸವಾಗಿದೆಯಾ ಅಂತ ಅರ್ಥ. ಅವ್ರು ತುಮ್ ಕಹಾ ರೆಹತೆ ಹೋ ಅಂತ ಕೇಳೋ ಬದಲು ಜಸ್ಟ್ ಸಿಂಪಲ್ ಆಗಿ ಅವ್ರು ತುಮ್ ಅಂತ ಕೇಳಿ ಸಾಕಂದ್ರೆ, ಯಾಕಂದ್ರೆ ಆಲ್ರೆಡಿ ಪ್ರೀವಿಯಸ್ ಸೆಂಟೆನ್ಸಲ್ಲಿ ಅದೇ ಕ್ವೆಶನ್ ಬಂದಿದೆಯಲ್ಲ. ಮೈ ಬೆಂಗಳೂರು ಮೇ ರೆಹತಾ ಹೂ. ನೋಡಿ, ಮೈ ನಾನು ಬೆಂಗಳೂರು ಮೇ ರೆಹತಾ ಹೂ. ಬೆಂಗಳೂರು ಮೇ ರೆಹತಾ ಹೂ. ತುಮ್ ಕ್ಯಾ ಕಾಮ್ ಕರ್ತೆ ಹೋ. ವಿವೇಕ್ ಕೇಳ್ತಾನೆ. ಬೆಂಗಳೂರಲ್ಲಿ ಇರ್ತೀನಿ ಅಂತ ಅವನು ಹೇಳಿ ಆಯ್ತಲ್ಲ, ಹಾಗಾದ್ರೆ ಏನು ಕೆಲಸ ಮಾಡ್ತೀಯಾ ಅಂತ ಕೇಳಬೇಕು. ತುಮ್ ಕ್ಯಾ ಕಾಮ್ ಕರ್ತೆ ಹೋ. ಹುಡುಗಿ ಆದರೆ ಕರ್ತಿ ಹೋ ಅಷ್ಟೇ. ತುಮ್ ನೀನು, ಕ್ಯಾ ಕಾಮ್ ಕರ್ತೆ ಹೋ ನೀನೇನು ಕೆಲಸ ಮಾಡ್ತೀಯಾ? ವಿನಯ್ ಕೆಹತಾ ಹೇ. ವಿನಯ್ ಹೇಳ್ತಾನೆ ಏನಂತ? ಮೈ ಏಕ್ ಡಾಕ್ಟರ್ ಹೂ. ಐ ಆಮ್ ಎ ಡಾಕ್ಟರ್. ಮೈ ಏಕ್ ಡಾಕ್ಟರ್ ಹೂ. ಅಚ್ಚಾ, ನೈಸ್ ಅಂತ ಹೇಳ್ತೀವಲ್ಲ ಹಾಗೆ. ಕಿಸ್ ಅಸ್ಪತಾಲ್ ಮೇ ಹೋ. ಯಾವ ಹಾಸ್ಪಿಟಲ್ನಲ್ಲಿ ಇದೆಯಾ? ಕಿಸ್ ಹಾಸ್ಪಿಟಲ್ ಮೇ ಹೋ ಅಂತಾನು ಕೇಳ್ಬೋದು. ಕಿಸ್ ಅಸ್ಪತಾಲ್ ಮೇ ಹೋ. ಹೋ ಅಂದರೆ ಇದೆಯಾ ಅಂತ. ಕಿಸ್ ಅಂದರೆ ಯಾವ, ಯಾವ ಹಾಸ್ಪಿಟಲಲ್ಲಿ ಇದೆಯಾ? ವಿನಯ್ कहता है ಗೌರ್ಮೆಂಟ್ ಹಾಸ್ಪಿಟಲ್ ಮೇ ಕಾಮ್ ಕರ್ತಾ ಹೂँ. ನಾನು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುತ್ತೇನೆ. ಮೈ ಬದ್ ಗೌರ್ಮೆಂಟ್ ಹಾಸ್ಪಿಟಲ್ ಮೇ ಕಾಮ್ ಕರ್ತಾ ಹೂँ. ಅಲ್ಲಿ ಮೈ ಅಂತ ಹೇಳಬೇಕು ಅಂತೇನಿಲ್ಲ. ಅಂಡರ್ಸ್ಟುಡ್. ಹ್ಞೂ ಅಂತ ಬಂದಿದೆ ಅಂದರೆ ಅದು ಮೈ ಅಂತೆ ಶುರುವಾಗಿರುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ಮೇ ಕಾಮ್ ಕರ್ತಾ, ಇದೆಲ್ಲ ನಿಮಗೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಯೂಶುವಲಿ ಸೆಂಟೆನ್ಸ್ ಮೈ ಗೌರ್ಮೆಂಟ್ ಹಾಸ್ಪಿಟಲ್ ಮೇ ಕಾಮ್ ಕರ್ತಾ ಹೂँ ಅದು ಸೆಂಟೆನ್ಸ್. ಅದು ಇಲ್ಲಿ ಮೈದ ನೆಸೆಸಿಟಿ ಬರ್ತಾ ಇಲ್ಲ. ಸೊ ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಮೇ ಕಾಮ್ ಕರ್ತಾ ಹೂँ ಅಂತ ಹೇಳಿದರೆ ಸಾಕು. ವಿವೇಕ್ ಕ್ಯಾ कहता है? बहुत बढ़िया, वेरी गुड, वेरी नाइस. कितने सालों से हो. ಕಿತನೆ ಸಾಲೋನ್ ಸೆ. ಕಿತನಾ, ಕಿತನೆ ಅಂದರೆ ಎಷ್ಟು, ನಂಬರ್ ಇಲ್ಲಿ. ಎಷ್ಟು ವರ್ಷಗಳಿಂದ ಇದೆಯಾ? ಕಿತನೆ ಸಾಲೋನ್ ಸೆ ಹೋ. ಸಾಲ್ ಅಂದರೆ ವರ್ಷ. ಸಾಲೋನ್ ಸೆ ಹೋ ಇದೆಯಾ, ಎಷ್ಟು ವರ್ಷಗಳಿಂದ ಇದೆಯಾ? ಪಿಚ್ಲೆ 5 ಸಾಲೋನ್ ಸೆ ಹೂँ. ಪಿಚ್ಲೆ ಹಿಂದಿನ 5 ವರ್ಷಗಳಿಂದ ಇದೀನಿ. ಹ್ಞೂ ಅಂದರೆ ಇದೀನಿ. ಇಲ್ಲೂ ಮೈ ಬರಲಿಲ್ಲ ನೋಡಿ. ಪಿಚ್ಲೆ 5 ಸಾಲೋನ್ ಸೆ ಹೂँ. ಹಿಂದಿನ 5 ವರ್ಷಗಳಿಂದ ಇದ್ದೀನಿ. ವಿವೇಕ್ ಕ್ಯಾ कहता है? तुम्हारी शादी हुई है क्या? तुम्हारी ನಿನ್ನ, ಶಾದಿ ಹುಯಿ ಹೇ ಕ್ಯಾ. ಯಾಕೆ ತುಮ್ಹಾರಿ ಬಂತು ಅಂದರೆ, ಶಾದಿ ವರ್ಡ್ ಏನಿದೆಯಲ್ಲ ಅದು ಸ್ತ್ರೀಲಿಂಗ್ ವರ್ಡ್. ಶಾದಿ ವರ್ಡ್ ಸ್ತ್ರೀಲಿಂಗ್, ಹಾಗಾಗಿ
तुम्हारी शादी ಅಂತಾನೆ ಕೇಳಬೇಕು, तुम्हारा शादी ಕೇಳೋ ಹಾಗಿಲ್ಲ. ಅದಕ್ಕೆ ಹುಯಿ ಹೈ ಕ್ಯಾ, ಹುವಾ ಹೈ ಕ್ಯಾ ಕೇಳಬಾರ್ದು. ಶಾದಿ ಸ್ತ್ರೀಲಿಂಗ ಇರೋದ್ರಿಂದ ಹುಯಿ ಹೈ ಕ್ಯಾ, तुम्हारी शादी हुई है क्या? हाँ, यस, 3 साल पहले ही मेरी शादी हो गई. 3 साल पहले, 3 ವರ್ಷಕ್ಕೆ ಮೊದಲೇ. मेरी शादी, शादी ಸ್ತ್ರೀಲಿಂಗ್, ಸೊ मेरी शादी हो गई, हो गया ಹೇಳ್ಬಾರ್ದು, हो गई ಹೇಳ್ಬೇಕು. 3 ವರ್ಷ ಮೊದಲೇ ನನ್ನ ಮದುವೆ ಆಯಿತು. अच्छा, शादी में मुझे बुलाया ही नहीं. अच्छा, ಹೌದಾ, ಸರಿ ಸರಿ, ಮದುವೆಗೆ ನನ್ನನ್ನು ಕರೀಲೇ ಇಲ್ವಲ್ಲ. ಮುझे बुलाया ही नहीं, बुलाना ಕರೆಯುವುದು, बुलाया ही नहीं ಕರೀಲೇ ಇಲ್ವಲ್ಲ. माफ करना, तुम्हारा नंबर मेरे पास नहीं था. माफ करना, सॉरी, एक्सक्यूज मी. तुम्हारा ನಂಬರ್ ಮೇರೆ ಪಾಸ್ ನಹಿ ಥಾ, ನಿನ್ನ ನಂಬರ್, ಈಗೆಲ್ಲ ಮೊಬೈಲ್ ನಂಬರ್ ಅಲ್ಲ, ಸೊ ನಿನ್ನ ನಂಬರ್ ನನ್ನ ಬಳಿ ಮೇರೆ ಪಾಸ್ ನಹಿ ಥಾ ಇರಲಿಲ್ಲ. कौन कहता है? विनय कहता है. विवेक क्या उत्तर देता है देखें. कोई बात नहीं, नो प्रॉब्लम. कोई बात नहीं ಅಂದ್ರೆ ನೋ ಪ್ರಾಬ್ಲಮ್. ಬಚ್ಚೆ ಕ್ವೆಶ್ಚನ್ ಮಾರ್ಕ್ ಇದೆ, ಅಂದ್ರೆ ಮಕ್ಕಳು ಅಂದ್ರೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ. ವಿನಯ್ ಕ್ಯಾ कहता है? ಏಕ್ ಬೇಟಿ ಹೇ, ಒಬ್ಬಳು ಮಗಳು ಇದ್ದಾಳೆ. ನೋಡಿ, ಹೈ ಅಂದ್ರೆ ಇದ್ದಾಳೆ ಅಂತ. ಏಕ್ ಬೇಟಿ ಹೈ, 1 साल की, 1 ವರ್ಷದವಳು, ಅಂದ್ರೆ ಆಕೆಗೆ ಎಷ್ಟು ವರ್ಷ? उसकी उम्र क्या है? 1 साल. 1 साल की, 1 साल का ಬಂದ್ರೆ 1 साल का बेटा है. यहाँ 1 साल की बेटी है. अच्छा, ಮೇರಾ ಏಕ್ ಬೇಟಾ ಹೇ, ನನಗೆ ಒಬ್ಬ ಮಗ ಇದ್ದಾನೆ. ಅವಳಿಗೆ ಮಗಳು ವಿನಯ್ಗೆ, ವಿವೇಕ್ಗೆ ಮೇರಾ ಏಕ್ ಬೇಟಾ ಹೇ, ಮಗ ಇದ್ದಾನೆ. ಹೇ ಅಂದ್ರೆ ಇದ್ದಾನೆ. 3 साल का, ನೋಡಿ 1 साल ಕಿ ಬಂತು, ಬೇಟಿ ಅಲ್ವಾ, ಇಲ್ಲಿ ಬೇಟಾ, ಸೊ 3 साल ಕಾ ಬರ್ತಾ ಇದೆ. 3 साल का, 3 ವರ್ಷದ ಮಗ. बहुत खूब. चलो आज तुम मेरे साथ घर आ जाओ. चलो ನಡಿ, ಚಲೋ ಅಂದ್ರೆ ನಡಿ, ಇವತ್ತು ನೀನು ನನ್ನ ಜೊತೆ ಮನೆಗೆ ಬಾ. ಘರ್ ಆ ಜಾವೋ, ಇವತ್ತು ಮನೆಗೆ ಬಂದ್ಬಿಡು ಅಂತ ಕೇಳ್ತಾ ಇದ್ದಾನೆ. ಯಾರು? ವಿನಯ್. ಆಜ್, ಟುಡೇ. ತುಮ್ ಅಂದ್ರೆ ನೀನು, ಮೇರೆ ಸಾಥ್ ಅಂದ್ರೆ ನನ್ನ ಜೊತೆಯಲ್ಲಿ. ಘರ್ ಆ ಜಾವೋ, ಮನೆಗೆ ಬಂದ್ಬಿಡು. ಯಾಕಂದ್ರೆ ತುಂಬಾ ವರ್ಷ ಆದ್ಮೇಲೆ ಮೀಟ್ ಆಗ್ತಿರೋದಲ್ಲ. ಮಾಫ್ ಕರ್ನಾ, ಸಾರಿ. ಮಾಫ್ ಕರ್ನಾ, ಸಾರಿ. ಆಜ್ ನಹಿ ಆ ಪಾವುಂಗಾ, ನಾನು ಈ ಆಜ್ ಅಂದ್ರೆ ಇವತ್ತು, ನಹಿ ಆ ಪಾವುಂಗಾ ಅಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ, ಇವತ್ತು ನನ್ನಿಂದ ಬರಕ್ಕಾಗಲ್ಲ ಅಂತ. विनय कहता है, कोई बात नहीं, फिर कभी आना. नो प्रॉब्लम, नो इश्यूज. फिर कभी आना, ಮತ್ತೆ ಯಾವಾಗಲಾದರೂ ಬಾ. ನೋಡಿ, ಫಿರ್ ಕಭಿ, ಮತ್ತೆ ಯಾವಾಗಲಾದರೂ, ಆನಾ ಬಾ. ಆವೋ, ಆನಾ ಅಂತಾನೂ ಯೂಸ್ ಮಾಡ್ಬೋದು. ಜರೂರ್ ಆವುಂಗಾ, ಡೆಫಿನೆಟ್ ಆಗಿ ಬರ್ತೀನಿ, ಖಂಡಿತ ಬರ್ತೀನಿ. ವಿವೇಕ್ कहता है. ವಿನಯ್, तुम्हारे माता पिता कहाँ है? ನೋಡಿ, ಈಗ ಬೇರೆ ವಿಷಯ ತೆಗಿತಾ ಇರೋದು. तुम्हारे माता पिता कहाँ है, ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? कहाँ है? वे दोनों गांव में ही है. वे दोनों, ನೋಡಿ ಅವರಿಬ್ಬರು. ಮೇರೆ ಮಾತಾ ಪಿತಾ ಗಾಂವ್ ಮೇ ಹೇ ಅಂತ ಹೇಳೋ ಬದಲು वे दोनों ಅವರಿಬ್ಬರು ಗಾಂವ್ ಮೇ ಹಿ ಹೈ, ಗಾಂವ್ ಮೇ ಹಿ ಹೈ, ಹಳ್ಳಿಯಲ್ಲೇ, ಹಳ್ಳಿಯಲ್ಲೇ, ಹೇ ಇದ್ದಾರೆ. वे दोनों ಅಂದ್ರೆ ಅವರಿಬ್ಬರು ಅಂತ ಆಗುತ್ತೆ. हम दोनों ನಾವಿಬ್ಬರು. ವಿವೇಕ್ ಏನ್ ಹೇಳ್ತಾ? ವಿನಯ್, गांव में किसके साथ है? गांव में ಹಳ್ಳಿಯಲ್ಲಿ, किसके साथ है, किसके साथ ಯಾರ ಜೊತೆಯಲ್ಲಿ, है मेरे छोटे भाई के साथ है. ನೋಡಿ, मेरे माँ बाप गांव में मेरे छोटे भाई के साथ है. ಸೆಂಟೆನ್ಸ್ ಅಗತ್ಯ ಇಲ್ಲ. ಮೇರೆ ಛೋಟೆ ಭಾಯಿ ಕೆ ಸಾಥ್ ಹೈ, ನೋಡಿ ಹೇಗೆ ಶಾರ್ಟ್ ಸೆಂಟೆನ್ಸ್ ಅಲ್ಲಿ ನಾವು ಮೀನಿಂಗ್ಫುಲ್ ಇದು ಮಾಡ್ಬೋದು. ನೋಡಿ, ಮೇರೆ ಛೋಟೆ ಭಾಯಿ ಕೆ ಸಾಥ್ ಹೈ ಅಂದ್ರೆ ನನ್ನ ಬ್ರದರ್ ಜೊತೆ, ಯಂಗರ್ ಬ್ರದರ್ ಜೊತೆ ಇದ್ದಾರೆ ಅಂತ ಆಗುತ್ತೆ. अच्छा, हम बहुत दिनों के बाद मिले हैं. ಹೌದು, ನಾವು ತುಂಬ ದಿನದ ನಂತರ ಭೇಟಿಯಾಗಿದ್ದೀವಿ. ಮಿಲೆ ಹೇ, ಹಾ, 4 साल के बाद मिले हैं. ಹಾ, ಹೌದು. ಹಾ ಅಂದ್ರೆ ಎಸ್, ಹೌದು. 4 साल के बाद मिले हैं, 4 ವರ್ಷದ ನಂತರ ಭೇಟಿಯಾಗಿದ್ದೀವಿ. ಮಿಲೆ ಹೇ. तो चलो हम दोनों होटल जाकर चाय पियेंगे. तो ನಡಿ, ಚಲೋ ನಡಿ, हम दोनों ಹೋಟೆಲ್ ಜಾಕರ್, ನಾವಿಬ್ರು ಹೋಟೆಲ್ಗೆ ಹೋಗಿ ಚಾಯ್ ಪಿಯೆಂಗೆ, ಚಾಯ್ ಕುಡಿಯೋಣ ಅಂದ್ರೆ ಟೀ ಕುಡಿಯೋಣ, ನಡಿ ಅಂತ ವಿನಯ್ ಕರೀತಾನೆ. तो विवेक क्या कहता है? ठीक है, चलो, ಸರಿ ನಡಿ, ಹೋಗೋಣ, ಟೀ ಕುಡಿತಾ ಮಾತಾಡೋಣ ಅಂತ ಅಲ್ವಾ. ठीक है, चलो. फिर कब मिलोगे?
ಮತ್ತೆ ಯಾವಾಗ ಸಿಗ್ತೀಯಾ? फिर कब मिलोगे? अगले महीने मैं बेंगलुरु आ रहा हूँ. नेक्स्ट मंथ. अगले महीने ಅಂದ್ರೆ ನೆಕ್ಸ್ಟ್ ಮಂತ್. ಪಿछले ಮहीने ಅಂದ್ರೆ ಪ್ರೀವಿಯಸ್ ಮಂತ್. ಅಗಲ ಅಂದ್ರೆ ನೆಕ್ಸ್ಟ್, ಪಿछला ಅಂದ್ರೆ ಪ್ರೀವಿಯಸ್. ಅದಕ್ಕೆ ಅಗಲೆ ಸಾಲ್, ಪಿछले ಸಾಲ್ ಹಾಗೆಲ್ಲ ಹೇಳ್ಬೋದು. ಅಗಲೆ ದಿನ್, ಪಿछले ದಿನ್ ಹಾಗೂ ಹೇಳ್ಬೋದು. मैं बेंगलुरु आ रहा हूँ. ಬೆಂಗಳೂರಿಗೆ ಬರ್ತಾ ಇದ್ದೀನಿ ನೆಕ್ಸ್ಟ್ ವೀಕ್. ವಿವೇಕ್ ಹೇಳೋದು. ವಿನಯ್ ಏನ್ ಹೇಳ್ತಾನೆ? ज़रूर घर आना. आवाग ज़रूर ಖಂಡಿತ ಮನೆಗೆ ಬಾ. ಪರಿವಾರ್ ಕೋ ಭಿ ಸಾಥ್ ಮೇ ಲೇಕರ್ ಆನಾ. ಫ್ಯಾಮಿಲಿನೂ ಜೊತೆಯಲ್ಲಿ ಕರೆದುಕೊಂಡು ಬಾ. ಸಾಥ್ ಮೇ, ಸಾಥ್ ಅಥವಾ ಸಾಥ್ ಮೇ, ಲೇಕರ್ ಆನಾ ಕರೆದುಕೊಂಡು ಬಾ. ठीक है, हम सब ज़रूर आएंगे. ಸರಿ, ನಾವೆಲ್ಲ ಖಂಡಿತ ಬರ್ತೀವಿ. हम सब ಅಂದ್ರೆ ನಾವೆಲ್ಲರೂ. ज़रूर आएंगे ಖಂಡಿತ ಬರುತ್ತೇವೆ. मुझे बड़ी खुशी होगी. ನನಗೆ ತುಂಬ ಖುಷಿ ಆಗುತ್ತೆ. मुझे ನನಗೆ ಬಡಿ ಖುಷಿ ಹೋಗಿ. ತುಮ್ ಖುಷಿ ಸ್ತ್ರೀಲಿಂಗ, ಅದಕ್ಕೆ ಹೋಗಿ. ಮುझे भी ನಂಗೂ ಕೂಡ. ನೋಡಿ, ನಂಗೂ ಖುಷಿ ಆಗುತ್ತೆ ಅನ್ನೋ ಬದಲು ನಂಗೂ ಕೂಡ ಹೇಳಿದ್ರೆ ಸಾಕಲ್ವಾ? मुझे भी तुम्हारा इंतजार रहेगा. ಅಂದ್ರೆ ನಿನ್ನನ್ನು ವೆಯ್ಟ್ ಮಾಡ್ತಾ ಇರ್ತೀನಿ. ಶುಕ್ರಿಯಾ, ಥ್ಯಾಂಕ್ ಯು. ಶುಕ್ರಿಯಾ ಅಂದ್ರೆ ಧನ್ಯವಾದ, ಥ್ಯಾಂಕ್ ಯು. ठीक है, मैं चलता हूँ. ಸರಿ, ನಾನು ಹೊರಡ್ತೀನಿ. फिर मिलेंगे, ಮತ್ತೆ ಸಿಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗುತ್ತೆ. ಇದ್ರ ಜೊತೆಗೆ ನೂರಾರು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ ಇದೆ. ಪ್ಲೇ ಲಿಸ್ಟಿಗೆ ಹೋಗಿ, ಅಲ್ಲಿ ಲರ್ನ್ ಹಿಂದಿ ಇನ್ 21 ಡೇಸ್ ಅಥವಾ 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ, ಮತ್ತು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್, ಮತ್ತು ಕ್ಲಾಸ್ ರೂಮ್ ವಿಡಿಯೋಸ್, ಹೀಗೆಲ್ಲ ಬೇರೆ ಬೇರೆ ಪ್ಲೇ ಲಿಸ್ಟ್ಗಳಿದೆ. ಅದರಲ್ಲಿ ಇದನ್ನೆಲ್ಲ ನೋಡಿದರೆ ಖಂಡಿತವಾಗೂ ನೀವು ಹಿಂದಿಯನ್ನು ಇಂಪ್ರೂವ್ ಮಾಡ್ಕೋಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.